ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜಾವಾ ಪ್ರಾಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಜಾವಾ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ JDK ಮತ್ತು ಇಂಟೆಲಿಜ್ ಅಥವಾ ಎಕ್ಲಿಪ್ಸ್ ಇನ್ಸ್ಟಾಲ್ ಆಗಿರಬೇಕಾಗತ್ತೆ. ನಮ್ಮ ಈ ಒಂದು ವಿಡಿಯೋಸ್ಗಳಲ್ಲಿ ಇಂಟೆಲಿಜ್ನ ಯೂಸ್ ಮಾಡೋದ್ರಿಂದ JDK ಮತ್ತು ಇಂಟೆಲಿಜ್ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನಿವಾಗ ಇಂಟೆಲಿಜ್ ನನ್ನ ಸಿಸ್ಟಮಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ಗೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಾವಾ ಸೆಲೆಕ್ಟ್ ಆಗಿರಬೇಕು. ನಿಮ್ಮ ಪ್ರಾಜೆಕ್ಟ್ಗೆ ನಿಮಗೆ ಯಾವ ನೇಮ್ ಕೊಡಬೇಕು ಅನಿಸುತ್ತೆ ಕೊಡಿ. ನಾನು ಮೈ ಫಸ್ಟ್ ಜಾವಾ ಪ್ರಾಜೆಕ್ಟ್ ಅಂತ ಕೊಡ್ತೀನಿ. ಆಮೇಲೆ ಈ ಒಂದು ಪ್ರಾಜೆಕ್ಟ್ ಎಲ್ಲಿ ಸ್ಟೋರ್ ಆಗಬೇಕು ಆ ಲೊಕೇಶನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಲೊಕೇಶನ್ ಬೇಕು ಅದು. ನಾನು ಇದೇ ಲೊಕೇಶನ್ನ ಇಡ್ತೀನಿ. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇಲ್ಲ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ JDK ಕೂಡ ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ JDKನ ಇನ್ಸ್ಟಾಲ್ ಮಾಡಿರ್ತೀರೋ ಅದನ್ನು. ಆಮೇಲೆ ಕ್ರಿಯೇಟ್ ಅಂತ ಕೊಡಿ, ಕ್ರಿಯೇಟ್ ಆಗುತ್ತೆ. ಇದು ಆ್ಯಡ್ ಸ್ಯಾಂಪಲ್ ಕೋಡ್, ಇದನ್ನು ಚೆಕ್ ಮಾಡಿದ್ರೆ ಪ್ರಾಜೆಕ್ಟ್ ಕ್ರಿಯೇಟ್ ಆದಮೇಲೆ ಒಂದು ಸ್ಯಾಂಪಲ್ ಕೋಡ್ ಕ್ರಿಯೇಟ್ ಆಗುತ್ತೆ. ಅದರ ಅವಶ್ಯಕತೆ ನಮಗಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಚೆಕ್ ಮಾಡ್ತಾ ಇಲ್ಲ, ಅನ್ಚೆಕ್ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟ್ ಅಂತ ಕೊಡಿ, ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ನಮ್ಮ ಪ್ರಾಜೆಕ್ಟ್ ಇವಾಗ ಕ್ರಿಯೇಟ್ ಆಗಿದೆ, ಮೈ ಫಸ್ಟ್ ಜಾವಾ ಪ್ರಾಜೆಕ್ಟ್ ಅಂತ. ಇದ್ರ ಒಳಗೆ ನಮಗೆ ಯಾವ ಪ್ರೋಗ್ರಾಮ್ಗಳನ್ನ ಬರಿಬೇಕು ನಾವು ಅದನ್ನು ಬರ್ಕೊಂಡು ಹೋಗ್ಬೋದು. ಇಲ್ಲಿ ಸೋರ್ಸ್ ಅನ್ನೋ ಫೋಲ್ಡರ್ ಇದೆಯಲ್ಲ, ಅಲ್ಲಿ ಹೋಗಿ ನಾವೀಗ ಪ್ರೋಗ್ರಾಮ್ ಬರಿಬೇಕು ಅಂದರೆ ಪ್ರಾಜೆಕ್ಟ್ನ ಒಳಗಡೆ ಸೋರ್ಸ್ ಅನ್ನೋ ಫೋಲ್ಡರ್ನಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ, ನ್ಯೂ ಜಾವಾ ಕ್ಲಾಸ್. ಸೊ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ನಾವಿವಾಗ. ಪ್ರೋಗ್ರಾಮ್ ಬರೆಯೋದಂದರೆ, ಕೋಡ್ನ ಬರೆಯೋದಂದರೆ ಕ್ಲಾಸ್ ಇರಬೇಕಾಗತ್ತೆ. ಸೊ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮೇನ್ ಅಂತ ಕೊಡ್ತಾ ಇದ್ದೀನಿ. ಯಾವ ನೇಮ್ ಬೇಕಾದರೂ ಕೊಡ್ಬೋದು. ನಾನಿಲ್ಲಿ ಮೇನ್ ಅಂತ ಕೊಡ್ತಾ ಇದ್ದೀನಿ. ಸೊ ನಮಗಿವಾಗ ಮೇನ್ ಕ್ಲಾಸ್ ಕ್ರಿಯೇಟ್ ಆಗಿದೆ. ಇದು ಒಂದು ರೀತಿ ಟೆಂಪ್ಲೇಟ್ ಥರ, ಓಕೆನಾ. ನಮ್ಮ ಜಾವಾ ಪ್ರೋಗ್ರಾಮ್ನಲ್ಲಿ ಒಂದು ಕ್ಲಾಸ್ ಇರಲೇಬೇಕು. ಅದರ ಒಳಗಡೆ ನಾವು ಪ್ರೋಗ್ರಾಮನ್ನು ಬರೀತಾ ಹೋಗ್ತೀವಿ, ಕೋಡ್ನ ಬರೀತಾ ಹೋಗ್ತೀವಿ. ಹಾಗೆಯೇ ಒಂದು ಜಾವಾ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಅದರಲ್ಲಿ ಮೇನ್ ಮೆಥಡ್ ಇರಲೇಬೇಕು. ಮೇನ್ ಮೆಥಡ್ ಇಲ್ಲ ಅಂದರೆ ಆ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ. ಅದಕ್ಕೋಸ್ಕರ ನಾನಿವಾಗ ಮೇನ್ ಮೆಥಡ್ನ ಬರಿತಾ ಇದ್ದೀನಿ. ಓಕೆ, ಮೇನ್ ಮೆಥಡ್ನ ಬರೆದಿದ್ದೀನಿ. ಇದರಲ್ಲಿ ಇವಾಗ ಪಬ್ಲಿಕ್, ಸ್ಟ್ಯಾಟಿಕ್, ವಾಯ್ಡ್ ಇದ್ರ ಬಗ್ಗೆ ಎಲ್ಲ ಇವಾಗಲೇ ವರಿ ಮಾಡ್ಕೋಬೇಡಿ. ಮುಂದೆ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತ ಹೋಗೋಣ. ಸದ್ಯದಲ್ಲಿ ನಮ್ಮ ಫಸ್ಟ್ ಪ್ರಾಜೆಕ್ಟ್ ಅಂದರೆ ಫಸ್ಟ್ ಪ್ರೋಗ್ರಾಮನ್ನು ಬರಿತಾ ಇದ್ದೀವಿ. ಸಿಂಪಲ್ ಆಗಿ ಬರೆಯೋಣ. ಇದರಲ್ಲಿ ಇವಾಗ ಮೇನ್ ಅನ್ನೋ ಕ್ಲಾಸ್ ಇದೆ, ಹಾಗೆ ಮೇನ್ ಅನ್ನೋ ಮೆಥಡ್ ಇದೆ, ಓಕೆನಾ. ಯಾವುದೇ ಒಂದು ಜಾವಾ ಪ್ರೋಗ್ರಾಮ್ನಲ್ಲಿ ಮೇನ್ ಅನ್ನೋ ಮೆಥಡ್ ಇರಲೇಬೇಕು. ನಾವು ಯಾವಾಗ ರನ್ ಅಂತ ಕೊಡ್ತೀವಲ್ಲ ಆವಾಗ ಜಾವಾ ಮೊದಲು ಸರ್ಚ್ ಮಾಡೋದು ಮೇನ್ ಅನ್ನೋ ಮೆಥಡನ್ನು. ಮೇನ್ ಅನ್ನೋ ಮೆಥಡ್ ಒಳಗಡೆ ನಾವು ಏನೇನು ಮೆನ್ಷನ್ ಮಾಡಿರ್ತೀವಲ್ಲ ಅದೇ 1 by 1 ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಮೇನ್ ಮೆಥಡ್ ಇಲ್ಲ ಅಂದರೆ ಆ ಕೋಡ್ಗೆ ವ್ಯಾಲ್ಯೂ ಇರಲ್ಲ, ಓಕೆನಾ. ಸೊ ನಾನಿವಾಗ ಒಂದು ಸಿಂಪಲ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡೋದಕ್ಕೆ ಜಾವಾದಲ್ಲಿ ನಾವು system.out.print ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಅದ್ರ ಒಳಗಡೆ ಏನು ಪ್ರಿಂಟ್ ಮಾಡಬೇಕು, ಒಂದು ನಾರ್ಮಲ್ ಟೆಕ್ಸ್ಟನ್ನು ಬರಿತೀನಿ. ಹ್ಯಾಪಿ ಲರ್ನಿಂಗ್ ಅಂತ ಮಾಡಿದ್ದೀನಿ. ಸೊ ಒಂದು ಸಿಂಪಲ್ ಕೋಡ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಇದನ್ನು ಜಸ್ಟ್ ರನ್ ಮಾಡ್ತೀನಿ. ಔಟ್ಪುಟ್ಟಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಹ್ಯಾಪಿ ಲರ್ನಿಂಗ್ ಅಂತ ಬಂತು. ಸೊ ನಾವು ನಮ್ಮ ಮೊದಲ ಜಾವಾ ಪ್ರೋಗ್ರಾಮನ್ನು ಬರೆದೇ ಬಿಟ್ವಿ ಅಲ್ವಾ. ತುಂಬ ಸಿಂಪಲ್ ಆಗಿದೆ. ಸೊ ಯಾವುದೇ ಒಂದು ಸಿಂಪಲ್ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡಬೇಕು ಅಂದರೆ ನಾವು system.out.print ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ನಮಗೆ ಯಾವ ಟೆಕ್ಸ್ಟ್ನ ಪ್ರಿಂಟ್ ಮಾಡಬೇಕಲ್ವಾ ಅದನ್ನು ಡಬಲ್ ಕೋಟ್ಸ್ ಒಳಗಡೆ ಹಾಕಬೇಕಾಗತ್ತೆ. ಇಲ್ಲಿ ಡಬಲ್ ಕೋಟ್ಸ್ ಒಳಗಡೆ ಹಾಕಿದ್ರೆ ಮಾತ್ರ ಆ ಟೆಕ್ಸ್ಟು ಪ್ರಿಂಟ್ ಆಗುತ್ತೆ. ಓಕೆ, ನಾವೀಗ ಆಲ್ರೆಡಿ ನಮಗೆ ಜಾವಾದಲ್ಲಿ ವೇರಿಯೇಬಲ್ ಅಂದರೆ ಏನು, ಡೇಟಾ ಟೈಪ್ಸ್ ಅಂದರೆ ಏನು ಅದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಇವಾಗ ಕೋಡ್ನಲ್ಲಿ ಬರಿಬೇಕಾದ್ರೆ ಹೇಗೆ ಅದನ್ನ ಬರೆಯೋದು ಅನ್ನೋದನ್ನು ನೋಡ್ಕೊಳ್ಳೋಣ.
ಒಂದು ವೇರಿಯೇಬಲ್ನ ಹೇಗೆ ಯೂಸ್ ಮಾಡೋದು, ಡೇಟಾ ಟೈಪ್ಸನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೊಂದು ಸಿಂಟ್ಯಾಕ್ಸ್ ಅಂತ ಇರುತ್ತೆ, ಒಂದು ರೂಲ್ಸ್ ಇರುತ್ತೆ, ಇದೇ ರೀತಿಯಲ್ಲೇ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ. ಹೇಗೆ ಅಂದರೆ ಮೊದಲು ನಾವು ಡೇಟಾ ಟೈಪ್ನ ಮೆನ್ಷನ್ ಮಾಡಬೇಕು, ಆಮೇಲೆ ವೇರಿಯೇಬಲ್ ನೇಮ್ನ ಕೊಡಬೇಕು, ನೇಮ್ ಆಫ್ ದ ವೇರಿಯೇಬಲ್ ಇಸ್ ಈಕ್ವಲ್ ಟು ಅದಕ್ಕೆ ಒಂದು ವ್ಯಾಲ್ಯೂನ ಕೊಡಬೇಕು, ಆಮೇಲೆ ಸೆಮಿಕೋಲನ್ ಹಾಕಬೇಕು. ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ನಾವು ಸೆಮಿಕೋಲನ್ ಹಾಕಲೇಬೇಕಾಗತ್ತೆ, ಇಲ್ಲ ಅಂದರೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಓಕೆನಾ? ಸೊ ಇವಾಗ ನಾನೊಂದು ಸಿಂಪಲ್ ಆಗಿರುವಂತಹ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸ್ಯಾಲ್ರಿ ಅನ್ನೋದು ವೇರಿಯೇಬಲ್ನ ನೇಮ್, ಶಾರ್ಟ್ ಅನ್ನೋದು ಡೇಟಾ ಟೈಪ್. ಓಕೆನಾ? ಸೊ ಇವಾಗ ನಿಮ್ಗೆ ಗೊತ್ತಾಯಿತು ವೇರಿಯೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೆ ವ್ಯಾಲ್ಯೂನ ಹೇಗೆ ಅಸೈನ್ ಮಾಡೋದು ಅಂತ. ಇವಾಗ ಡೇಟಾ ಟೈಪ್ಸಲ್ಲಿ 2 ಟೈಪ್ಸ್ ಇದೆ, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸು. ಸೊ ಪ್ರಿಮಿಟಿವ್ ಡೇಟಾ ಟೈಪ್ಸ್ನ ನಾವಿವಾಗ 1 by 1 ಕ್ರಿಯೇಟ್ ಮಾಡ್ತಾ ಹೋಗೋಣ. ಯಾವುದೆಲ್ಲ ಇದೆ? ಫಸ್ಟ್ ಒನ್ನು ಬೈಟ್, ಏಜ್ ಇಸ್ ಈಕ್ವಲ್ ಟು ಏನು ಬೇಕಾದರೂ ಹಾಕ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವ ಎಕ್ಸಾಂಪಲ್ನ ತಗೊಂಡಿದ್ದೀನಲ್ವಾ ಆಲ್ರೆಡಿ, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಏನು ಅನ್ನೋದನ್ನು ಅಲ್ಲಿ ಯೂಸ್ ಮಾಡಿರುವಂತಹ ಎಕ್ಸಾಂಪಲನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಏನು ಬೇಕಾದರೂ ತಗೋಬೋದು. ಇಂಟ್ ಪಿನ್ ಕೋಡ್ ಇಸ್ ಈಕ್ವಲ್ ಟು ಆಮೇಲೆ ಯಾವುದು ಲಾಂಗ್, ಲೋಡ್, ಇದೆಲ್ಲ ನಾವು 1 by 1 ಡೇಟಾ, ಡಿಫ್ರೆಂಟ್ ಡೇಟಾ ಟೈಪ್ಸ್ನಲ್ಲಿ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನಮ್ಗೆ ಆಲ್ರೆಡಿ ಗೊತ್ತಲ್ವಾ ಯಾವುದೆಲ್ಲ ಡೇಟಾ ಟೈಪ್ಸ್ ಇದೆ ಅಂತ, ಅದಕ್ಕೋಸ್ಕರ ಜಸ್ಟ್. ನಿಮಗೆ ಡಿಫ್ರೆಂಟ್ ಆಗಿರೋ ವೇರಿಯೇಬಲ್ನ ಯೂಸ್ ಮಾಡಬೇಕು, ವ್ಯಾಲ್ಯೂಸ್ನ ಯೂಸ್ ಮಾಡಬೇಕು ಅಂದರೆ ಮಾಡಿ, ಪರವಾಗಿಲ್ಲ. ಓಕೆ, ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಎಷ್ಟು ಡೇಟಾ ಟೈಪ್ಸ್ ಇದೆ? 8 ಇದೆ. ಸೊ ಆ 8 ಡೇಟಾ ಟೈಪ್ಸ್ಗಳನ್ನು ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಬೈಟ್, ಶಾರ್ಟ್, ಇಂಟ್, ಲಾಂಗ್, ಫ್ಲೋಟ್, ಡಬಲ್, ಕ್ಯಾರ್, ಬುಲಿಯನ್. ಸೊ ಆ ಟೇಬಲ್ನ ನೀವು ಆಲ್ರೆಡಿ ಚೆಕ್ ಮಾಡಿರ್ತೀರ ಅಂದ್ಕೊಳ್ತೀನಿ. ಬೈಟನ್ನು ನಾವು ತುಂಬ ಚಿಕ್ಕದಾಗಿರುವ ಹೋಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ, ಶಾರ್ಟನ್ನು ಬೈಟ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ, ಇಂಟೀಜರನ್ನು ನಾರ್ಮಲ್ ಹೋಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ, ಲಾಂಗನ್ನು ಸ್ವಲ್ಪ ಇನ್ನೂ ದೊಡ್ಡದಾಗಿರುವಂತಹ ಲಾಂಗ್ ಇರುವಂತಹ ಇಂಟೀಜರ್ಸ್ಗಳನ್ನು ಲೈಕ್ ಹೋಲ್ ನಂಬರ್ಗಳನ್ನ ಸ್ಟೋರ್ ಮಾಡೋದಕ್ಕೆ, ಫ್ಲೋಟನ್ನು ನಾರ್ಮಲ್ ಡೆಸಿಮಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ, ಲೈಕ್ ಫ್ಲೋಟ್, ಡಬಲ್ ಇವೆರಡೂ ಕೂಡ ಡೆಸಿಮಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ. ಚಿಕ್ಕದಕ್ಕೆ ಫ್ಲೋಟ್ನ ಯೂಸ್ ಮಾಡ್ತೀವಿ, ಡಬಲ್ನ ಸ್ವಲ್ಪ ದೊಡ್ಡದಾಗಿರುವಂತಹ ಡೆಸಿಮಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ, ಸಿಂಗಲ್ ಕ್ಯಾರೆಕ್ಟರ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಕ್ಯಾರನ್ನು, ಹಾಗೆ ಟ್ರೂ ಫಾಲ್ಸ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಕ್ಕೆ ಬೂಲಿಯನ್ನ ಯೂಸ್ ಮಾಡ್ತೀವಿ ಅಂತ ಆಲ್ರೆಡಿ ನಾನು ಆ ಟೇಬಲಲ್ಲಿ ಹಾಕಿದ್ದೀನಿ. ಸೊ ಸಿಂಪಲ್, ಇದನ್ನು ಜಸ್ಟ್ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು. ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಆಗಿ ಕೋಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಜಾಸ್ತಿಯಾಗಿ ಯೂಸ್ ಮಾಡೋದು ಇಂಟೀಜರ್ ಮತ್ತು ಫ್ಲೋಟಿಂಗ್ ಪಾಯಿಂಟ್ ಬಂದಾಗ ಫ್ಲೋಟ್ ಅನ್ನೋದು. ತುಂಬ ಲೆಂತಿ ಲೈಕ್ ದೊಡ್ಡ ನಂಬರ್ಸ್ಗಳು ಬಂದಾಗ ಲಾಂಗು, ಡಬಲ್ ಎಲ್ಲ ಯೂಸ್ ಮಾಡ್ತೀವಿ. ಓಕೆನಾ? ಇವಾಗ ನಿಮಗೆ ಹೇಗೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡೋದು, ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡೋದು, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಜಸ್ಟ್ ನಾನು ವೇರಿಯೇಬಲ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ವೇರಿಯೇಬಲ್ ನೇಮ್ನ ಯೂಸ್ ಮಾಡಿಕೊಂಡು ನಾವು ಅದರ ವ್ಯಾಲ್ಯೂನ ಪ್ರಿಂಟ್ ಮಾಡ್ಬೋದು ಅಂತ ಅಲ್ವಾ? ಸೊ ಅದನ್ನು ನಾವು ಇವಾಗ ಚೆಕ್ ಮಾಡೋಣ. ಸೊ ಜಾವಾದಲ್ಲಿ ಏನನ್ನೇ ಪ್ರಿಂಟ್ ಮಾಡಬೇಕಂದ್ರೂ ಈ ಸ್ಟೇಟ್ಮೆಂಟನ್ನೇ ನಾವು ಯೂಸ್ ಮಾಡ್ತೀವಿ. system.out.print ಅನ್ನೋ ಸ್ಟೇಟ್ಮೆಂಟನ್ನೇ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ಹ್ಯಾಪಿ ಲರ್ನಿಂಗ್ನ ಪ್ರಿಂಟ್ ಮಾಡಬೇಕಾದ್ರೆ ಡಬಲ್ ಕೋಟ್ಸ್ ಒಳಗಡೆ ಹಾಕಿದ್ದೀನಿ, ಜಸ್ಟ್ ಟೆಕ್ಸ್ಟ್ನ ಪ್ರಿಂಟ್ ಮಾಡಬೇಕಾದ್ರೆ. ಬಟ್ ಒಂದು ವೇರಿಯೇಬಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂದಾಗ ಜಸ್ಟ್ ಆ ವೇರಿಯೇಬಲ್ ನೇಮ್ನ ಯೂಸ್ ಮಾಡಬೇಕು, ಡಬಲ್ ಕೋಟ್ಸ್ ಯೂಸ್ ಮಾಡುವಾಗ ಇಲ್ಲ.
ಒಂದು ವೇಳೆ ನೀವು ಡಬಲ್ ಕೋಡ್ಸ್ ಹಾಕಿ ಏಜ್ ಅಂತ ಕೊಟ್ಟರೆ ಏಜ್ ಪ್ರಿಂಟ್ ಆಗುತ್ತೆ, ಬಿಟ್ಟರೆ ಏಜ್ನ ವ್ಯಾಲ್ಯೂ ಪ್ರಿಂಟ್ ಆಗಲ್ಲ. ಸೊ ನಾವಿವಾಗ ಇಲ್ಲಿರುವ ಎಲ್ಲ ವೇರಿಯೇಬಲ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಏಜ್ ಆಯಿತು. ಆಮೇಲೆ ಒಂದು ನಿಮಿಷ, ಸ್ಯಾಲರಿ ಜಸ್ಟ್ ನಾನು ವೇರಿಯೇಬಲ್ನ ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ನಮಗೆ ಇವಾಗ ನಾವು ರನ್ ಮಾಡಿದಾಗ ಅದರ ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ಓಕೆ, ಸೊ ರನ್ ಮಾಡ್ತೀನಿ. ನಮಗೇನು ಪ್ರಿಂಟ್ ಆಗಬೇಕು, ಅದರ ಎಲ್ಲ ವೇರಿಯೇಬಲ್ಸ್ಗಳ ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತ. ಪ್ರಿಂಟ್ ಆಗ್ತಿದೆಯಾ? ಹ್ಯಾಪಿ ಲರ್ನಿಂಗ್ 25. ಸೊ ಎಲ್ಲ ಕೂಡ ಒಂದೇ ಲೈನಲ್ಲಿ ಪ್ರಿಂಟ್ ಆಗಿದೆ. ಇದು ನಮಗೆ ನೋಡೋದಕ್ಕೆ ಒಂದು ರೀತಿ ಕನ್ಫ್ಯೂಸ್ ಆಗುತ್ತಲ್ವಾ? ಅದಕ್ಕೆ ಏನು ಮಾಡಬೇಕು ಅಂದರೆ, ನಾನಿಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಯಾವ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀನಿ, system.out.print, ಜಸ್ಟ್ ಪ್ರಿಂಟ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಪ್ರಿಂಟ್ ಬದಲಿಗೆ ಪ್ರಿಂಟ್ ln ಅಂತ ಆ ಒಂದು ಫಂಕ್ಷನ್ನ ಯೂಸ್ ಮಾಡಿದ್ರೆ ನಮ್ಮ ಔಟ್ಪುಟ್ಗೆ ನೆಕ್ಸ್ಟ್ ಲೈನಲ್ಲಿ ಬರ್ತಾ ಹೋಗುತ್ತೆ. ln ಅಂದರೆ ನೆಕ್ಸ್ಟ್ ಲೈನ್ ಅಂತ. ಸೊ ಎಲ್ಲ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾನು ln ಅನ್ನು ಯೂಸ್ ಮಾಡ್ತೀನಿ. ಪ್ರಿಂಟ್ ಫಂಕ್ಷನ್ ಬದಲಿಗೆ ಪ್ರಿಂಟ್ ln ಅಂದರೆ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುವಂತ ನಾವು ಹೇಳ್ತಾ ಇದ್ದೀವಿ. ಸೊ ಅದು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗುತ್ತೆ ಇವಾಗ ನೆಕ್ಸ್ಟು ನಾವು ರನ್ ಅಂತ ಕೊಟ್ಟಾಗ. ಜಸ್ಟ್ ln ಅಂತ ಆ್ಯಡ್ ಮಾಡ್ತಿದ್ದೀನಿ ನಾನು. ಪ್ರಿಂಟ್ ಅಂತ ಕೊಟ್ಟರೆ ಜಸ್ಟ್ ಪ್ರಿಂಟ್ ಆಗುತ್ತೆ, ln ಅಂತ ಕೊಟ್ಟರೆ ನೆಕ್ಸ್ಟ್ ಲೈನ್ಗೆ ಪ್ರಿಂಟ್ ಆಗುತ್ತೆ. ಆವಾಗ ನಮಗೆ ಯಾವುದರ ಔಟ್ಪುಟ್ ಬಂದಿದೆ ಅಂತ ನೋಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ? ರನ್ ಕೊಡ್ತೀನಿ ನೋಡಿ. ಎಲ್ಲ ಔಟ್ಪುಟ್ಟು ಬಂದಿದೆ ನೋಡಿ. ಏಜು, ಸ್ಯಾಲರಿ, ಪಿನ್ ಕೋಡ್, ಫೋನ್ ನಂಬರ್ ಎಲ್ಲನೂ ಬಂದಿದೆ, ಗ್ರೇಡ್ ಅಲ್ವಾ? ಸೊ ಜಾವಾ ತುಂಬ ಸಿಂಪಲ್ ಆಗಿದೆ ಅಲ್ವಾ? ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡ್ವಿ, ಒಂದು ಜಾವಾ ಪ್ರಾಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಕ್ಲಾಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು ಒಂದು ನಾರ್ಮಲ್ ಸ್ಟೇಟ್ಮೆಂಟನ್ನು ಹೇಗೆ ಪ್ರಿಂಟ್ ಮಾಡೋದು, ಹಾಗೆ ಒಂದು ವೇರಿಯೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಸೊ ವೇರಿಯೇಬಲ್ನ ಯೂಸ್ ಮಾಡಿಕೊಂಡು ಅದರ ವ್ಯಾಲ್ಯೂಸ್ಗಳನ್ನು ನಾವು ಪ್ರಿಂಟ್ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನೋಡಿದ್ವಿ. ಸಿಂಪಲ್ ಅಲ್ವಾ? ಓಕೆ, ಇವತ್ತು ಇಷ್ಟು ಸಾಕು. ಜಸ್ಟ್ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಆಗಿದೆ ಅಂತ ಅನ್ನಿಸ್ತಿದೆ ಗೊತ್ತು. ಜಾವಾ ಇಸ್ ವೆರಿ ಸಿಂಪಲ್ ಓನ್ಲಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್.